ಹಾಯ್ ಸೆಕೆಂಡ್ ಪಿ ಯು ಸಿ ಹಾಗೆ ಫಸ್ಟ್ ಪಿ ಯು ಸಿಯಲ್ಲಿ 2025-26 ಈ ಅಕಾಡೆಮಿಕ್ ಇಯರ್ಲಿ ಸ್ಟಡಿ ಮಾಡ್ತಿರೋ ವಿದ್ಯಾರ್ಥಿಗಳ ಪಾಸಿಂಗ್ ಮಾರ್ಕ್ಸ್ ಏನಿದೆ ಇದರಲ್ಲಿ ಚೇಂಜಸ್ ಅನ್ನ ಮಾಡಿ ಅದರ ಅನೌನ್ಸ್ಮೆಂಟ್ ಕೂಡ KSAB ದವರು ಮಾಡಿದ್ರು. ಈಗ ಆ ನೋಟಿಫಿಕೇಶನ್ ಏನಿದೆ ಅದನ್ನ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಈಗ ಪಾಸಿಂಗ್ ಮಾರ್ಕ್ಸ್ ಏನಿದೆ ಈ ಹಿಂದೆ 80 ಮಾರ್ಕ್ಸ್ನ ಎಕ್ಸಾಮ್ ಏನಿರ್ತಿತ್ತು ಅದಕ್ಕೆ ಪಾಸಿಂಗ್ ಮಾರ್ಕ್ಸ್ 28 ಅಂತ ನಿಗದಿಪಡಿಸಿದ್ರು ಹಿಂದಿನ ವರ್ಷ, ಅಂದರೆ ಹಿಂದಿನ ಅಕಾಡೆಮಿಕ್ ಇಯರ್ ಅಥವಾ ಅದಕ್ಕಿಂತ ಹಿಂದಿನ ವರ್ಷಗಳಲ್ಲಿ. ಈಗ 80 ಮಾರ್ಕ್ಸ್ನ ಎಕ್ಸಾಮ್ ಏನಾಗುತ್ತೆ ಅಂದರೆ ಈಗ ಕನ್ನಡ, ಇಂಗ್ಲೀಷ್, ಮ್ಯಾಥಮೆಟಿಕ್ಸ್, ಅಕೌಂಟೆನ್ಸಿ, ಹಿಸ್ಟ್ರಿ ಈ ಎಲ್ಲ ಸಬ್ಜೆಕ್ಟ್ಗಳಿಗೆ ಪಾಸಿಂಗ್ ಮಾರ್ಕ್ಸ್ 24 ಆಗಿರುತ್ತೆ. ಆದರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಮ ಗಮನದಲ್ಲಿ ಇರಬೇಕು. ಏನು ಅಂತಂದರೆ ಈಗ 24 ಮಾರ್ಕ್ಸ್ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ತೆಗೆದುಕೊಂಡು ಬಿಟ್ರೆ ಪಾಸ್ ಆಗಿಬಿಡ್ತೀನಿ, ಆ ರೀತಿ ಇರಲ್ಲ. ಯಾಕಂತ ಹೇಳಿದ್ರೆ ಈಗ ಟೋಟಲ್ 600 ಮಾರ್ಕ್ಸ್ನ ಎಕ್ಸಾಮ್ ಆಗುತ್ತೆ ಎಲ್ಲ ಸಬ್ಜೆಕ್ಟ್ಗಳದ್ದು ಸೇರಿಸಿದ್ರೆ. ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವುದೇ ಒಂದು ಸ್ಟ್ರೀಮ್ ಆಗಿರಲಿ, ಈಗ 6 ಸಬ್ಜೆಕ್ಟ್ಗಳ ಟೋಟಲ್ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ಎಷ್ಟಾಗುತ್ತೆ, 600 ಮಾರ್ಕ್ಸ್ ಇರುತ್ತೆ. ಆ 600 ಮಾರ್ಕ್ಸ್ಗೆ ಮಿನಿಮಮ್ 198 ಮಾರ್ಕ್ಸ್ ಅನ್ನ ಪಡೆದುಕೊಳ್ಬೇಕು. ಈಗ ನಿಮ್ಮ ಟೋಟಲ್ 6 ಸಬ್ಜೆಕ್ಟ್ಗಳ ಮಾರ್ಕ್ಸ್ ಅನ್ನ ಆಡ್ ಮಾಡಿದಾಗ 198 ಆಗತ್ತೆ, ಅಥವಾ 199 ಆಗತ್ತೆ, ಅಥವಾ 200 ಆಗತ್ತೆ. ಈ ರೀತಿ ಇದ್ದಾಗ ಯಾವುದೋ ಒಂದು ಸಬ್ಜೆಕ್ಟ್ಗೆ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂದ್ರೆ 24 ಬಂದಿದೆ, ಹಾಗಿದ್ರೂ ಕೂಡ ಪಾಸ್ ಅಂತ ಕನ್ಸಿಡರ್ ಮಾಡಲಾಗತ್ತೆ. ಈಗ ಯಾವುದಾದ್ರೂ ವಿದ್ಯಾರ್ಥಿಗಳ 80 ಮಾರ್ಕ್ಸ್ನ ಎಕ್ಸಾಮ್ ಏನಿದೆ ಅದನ್ನೆಲ್ಲ ಆ್ಯಡ್ ಮಾಡಿದಾಗ, ಅಂದರೆ ನಿಮ್ಮ 600ಗೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅದನ್ನೆಲ್ಲ ಆ್ಯಡ್ ಮಾಡಿದಾಗ ನಿಮಗೆ 198ಗಿಂತ ಕಡಿಮೆ ಮಾರ್ಕ್ಸ್ ಬಂದಿದ್ರೆ, ಅಂದರೆ 196 ಬಂದಿದೆ ಅಥವಾ 190 ಬಂದಿದೆ ಅಂತ ಸಂದರ್ಭದಲ್ಲಿ ಈ 24 ಮಾರ್ಕ್ಸ್ ಪಡೆದುಕೊಂಡ್ರೂ ಕೂಡ ಓವರ್ ಆಲ್ ರಿಸಲ್ಟ್ ಫೇಲ್ ಅಂತ ಬರುತ್ತೆ. ಬಟ್ 198 ಅದಕ್ಕಿಂತ ಹೆಚ್ಚಿನ ಮಾರ್ಕ್ಸ್ ಅನ್ನ ನೀವು 600 ಮಾರ್ಕ್ಸ್ಗೆ ಪಡೆದುಕೊಂಡಾಗ ಯಾವುದೋ ಒಂದು ಸಬ್ಜೆಕ್ಟ್ಗೆ ಕಡಿಮೆ ಮಾರ್ಕ್ಸ್ ಬಂದಿದೆ 24, ಆವಾಗ ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಈಗ ಮತ್ತೊಂದು ಸಿನಾರಿಯೋ ಬರುತ್ತೆ ಅಥವಾ ಮತ್ತೊಂದು ಕೇಸನ್ನು ನಾವು ಕನ್ಸಿಡರ್ ಮಾಡಬಹುದು. ಈಗ ಟೋಟಲ್ 6 ಸಬ್ಜೆಕ್ಟ್ಗಳ ಮಾರ್ಕ್ಸ್ ಅನ್ನ ಆಡ್ ಮಾಡಿದಾಗ 205 ಮಾರ್ಕ್ಸೇ ಬಂತು ಅಂದ್ಕೊಳ್ಳೋಣ. ಬಟ್ ಆ ಕ್ಯಾಂಡಿಡೇಟ್ ಯಾವುದೋ ಒಂದು ಸಬ್ಜೆಕ್ಟ್ಗೆ 80ಗೆ 24 ಮಾರ್ಕ್ಸ್ ತೆಗೆದುಕೊಂಡಿಲ್ಲ, ಅದಕ್ಕಿಂತ ಕಡಿಮೆ ತೆಗೆದುಕೊಂಡಿದ್ದಾರೆ, 20 ಮಾರ್ಕ್ಸ್ ತೆಗೆದುಕೊಂಡ್ಬಿಟ್ಟಿದ್ದಾರೆ, ಆವಾಗ ರಿಸಲ್ಟ್ ಫೇಲ್ ಅಂತ ಬರುತ್ತೆ. ಕ್ಲಿಯರ್ ಆಯ್ತಾ? ನಂತರ ಈಗ ಸೈನ್ಸ್ ವಿದ್ಯಾರ್ಥಿಗಳು, ಸರ್ ನಮಗೆ ಈಗ ಫಿಸಿಕ್ಸ್ ಆಯಿತು, ಕೆಮಿಸ್ಟ್ರಿ ಆಯಿತು, ಹಾಗೆ ಬಯಾಲಜಿ ಆಯಿತು, 70 ಮಾರ್ಕ್ಸ್ನ ಎಕ್ಸಾಮ್ ಆಗುತ್ತೆ. ಈಗ 70ಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಇದನ್ನು ನೀವು ಕೇಳೋದಾದರೆ ಹಿಂದಿನ ವರ್ಷಗಳಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ಈ ಎಲ್ಲ ಸಬ್ಜೆಕ್ಟ್ಗಳಿಗೆ 70 ಮಾರ್ಕ್ಸ್ಗೆ 21 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಆಗಿರ್ತಿತ್ತು. ಈ ವರ್ಷ ಕೂಡ ಏನು ಚೇಂಜಸ್ ಮಾಡಿಲ್ಲ. ಸೈನ್ಸ್ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಇರುವಂತಹ ವಿಷಯಗಳಿಗೆ ಹೇಳೋದಾದ್ರೆ ಏನು ಚೇಂಜಸ್ ಮಾಡಿಲ್ಲ. 70ಗೆ 21 ಮಾರ್ಕ್ಸ್ ಅದನ್ನ ಪಡೆದುಕೊಂಡ್ರೆ ಪಾಸ್ ಆಗಿರುತ್ತೆ. ಎಕ್ಸಾಮ್ ಬಗ್ಗೆ ಮತ್ತೆ ಏನಾದರೂ ಡೌಟ್ ಇದ್ರೆ ಅದು ಬೇಕಿದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಆಗಿರಲಿ, ಥಿಯರಿ ಎಕ್ಸಾಮ್ ಆಗಿರಲಿ, ಬ್ಲೂ ಪ್ರಿಂಟ್ ಆಗಿರ್ಬೋದು, ಮಾಡೆಲ್ ಕ್ವೆಶ್ಚನ್ ಪೇಪರ್ ಆಗಿರ್ಬೋದು, ಇದ್ರ ಬಗ್ಗೆ ಏನೋ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಮಾಡೆಲ್ ಕ್ವೆಶ್ಚನ್ ಪೇಪರ್, ಬ್ಲೂ ಪ್ರಿಂಟ್ ಬಂದ ನಂತರ ಆದಷ್ಟು ಬೇಗ ನಿಮ್ಗೆ ತಿಳಿಸ್ತೀವಿ, ಹಾಗೆ ಅವುಗಳನ್ನು ಎಕ್ಸ್ಪ್ಲೇನ್ ಕೂಡ ಮಾಡ್ತೀವಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಹಲವಾರು ಇಂಪಾರ್ಟೆಂಟ್ ವಿಡಿಯೋಸ್ ಮುಂದಿನ ದಿನಗಳಲ್ಲಿ ಪ್ರೊವೈಡ್ ಮಾಡ್ತೀವಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.